ಮನೆ ನಿರ್ಮಾಣ ಮಾಡೋರಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಓಸಿ ಮತ್ತು ಸಿಸಿಯನ್ನು 1200 ಸ್ಕ್ವೇರ್ ಫೀಟ್ನ ಮನೆಗಳನ್ನು 30-40 ಡೈಮೆನ್ಷನ್ನ ಮನೆಗಳಿಗೆ ವಿನಾಯಿತಿಯನ್ನು ಕೊಟ್ಟಿದ್ರು. ಈಗ ಇದು ಇಡೀ ರಾಜ್ಯಕ್ಕೆ ವಿಸ್ತರಣೆ ಆಗುತ್ತಾ? ರಾಜ್ಯಕ್ಕೆ ಇನ್ನಷ್ಟು ಓಸಿ ಮತ್ತು ಸಿಸಿ ಭಾಗ್ಯವನ್ನು ಕರುಣಿಸೋದಕ್ಕೆ ಮುಂದಾಗಲಾಗುತ್ತಾ ಅನ್ನೋ ಪ್ರಶ್ನೆ. ಕ್ಯಾಬಿನೆಟ್ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋದು. ಜಿಬಿಎ ವ್ಯಾಪ್ತಿಯಲ್ಲಿ 30-40 ನಿವೇಶನ ಕಟ್ಟಡಗಳಿಗೆ ಓಸಿ ಮತ್ತು ಸಿಸಿಯ ವಿನಾಯಿತಿ ಈಗಾಗಲೇ ಸಿಕ್ಕಿದೆ. 40 ಮತ್ತು 60 ನಿವೇಶನದ ಸೈಟ್ಗಳಿಗೂ ಕೂಡ ಓಸಿ ಮತ್ತು ಸಿಸಿ ಭಾಗ್ಯದ ಅಂದರೆ ವಿನಾಯಿತಿ ಭಾಗ್ಯದ ತೀರ್ಮಾನಕ್ಕೆ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇದು ಕೂಡ ಚರ್ಚೆಗೆ ಬರುತ್ತಂತೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಈಗ 30-40 ಓಸಿ ಮತ್ತು ಸಿಸಿಗಳ ವಿನಾಯಿತಿಯಿಂದ ಎಷ್ಟು ಮನೆಗಳಿಗೆ ಲಾಭ ಆಗುತ್ತೆ ಅನ್ನೋದು ನೋಡಿದ್ವಿ. ಒಂದು ವೇಳೆ ಈ ತೀರ್ಮಾನ ಕೂಡ ಕೈಗೊಂಡ್ರೆ ಎಷ್ಟು ಮನೆಗಳಿಗೆ ಇದರ ಲಾಭ ಆಗುತ್ತೆ? ಮತ್ತು ಇದರಲ್ಲೂ ಕೂಡ ಲಾಸ್ಟ್ ಟೈಮು ಕೆಲ ಕನ್ಫ್ಯೂಷನ್ಸ್ ಇತ್ತು, ಇವ್ರಿಗೆ ಕೊಡ್ತಾರೆ ಇವ್ರಿಗೆ ಕೊಡಲ್ಲ ಅಂತ. ಸೊ ಕನ್ಫ್ಯೂಷನ್ಸ್ ದೂರ ಮಾಡೋ ನಿಟ್ಟಿನಲ್ಲಿ ಏನು ತೀರ್ಮಾನವನ್ನು ಚಿಂತನೆಯನ್ನು ಸರ್ಕಾರ ಮಾಡ್ತಿದೆ? ಮಮತಾ, ಒಂದು ಜಿಬಿಎ ವ್ಯಾಪ್ತಿಯಲ್ಲಿ ಓಸಿ ಮತ್ತೆ ಸಿಸಿಯನ್ನು ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದು 30-40 ಅಳತೆಯ ಸೈಟ್ಗಳಿಗೆ ಇದು ಅನ್ವಯ ಆಗುತ್ತೆ. ಸುಮಾರು 15ರಿಂದ 17 ಲಕ್ಷ ಮನೆಗಳಿಗೆ ಇದು ಅನುಕೂಲ ಆಗಬಹುದು ಅನ್ನುವಂತಹ ವಿಶ್ಲೇಷಣೆಗಳು ಆಗ್ತಿದ್ದಾವೆ. ಮುಂದುವರೆದು ಜಿಬಿಎ ವ್ಯಾಪ್ತಿಯನ್ನು ಹೊರತುಪಡಿಸಿ ಅದು ಮಹಾನಗರ ಪಾಲಿಕೆ ಆಗಿರಬಹುದು, ಸ್ಥಳೀಯ ನಗರ ಪಾಲಿಕೆಗಳಾಗಿರ್ಬೋದು, ಇಲ್ಲೂ ಕೂಡ ಲಕ್ಷಾಂತರ ಮನೆಗಳಿಗೆ ಈ ರೀತಿಯಾದಂತಹ ಸೌಲಭ್ಯಗಳ ಅವಶ್ಯಕತೆ ಇದೆ. ಈಗಾಗಲೇ ಸರ್ಕಾರ 2 ಸಭೆಗಳನ್ನು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಿದೆ. ಆದ್ರೆ ಕೆಲವೊಂದು ಕಾನೂನಿನ ತಡುಕು ಇರೋದ್ರಿಂದ, ಸುಪ್ರೀಂ ಕೋರ್ಟ್ನ ಆರ್ಡರ್ ಇರೋದ್ರಿಂದ ಇದನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ 2 ಸಭೆಯನ್ನ ಮುಂದಕ್ಕೆ ಹಾಕಿ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಈ ವಿಚಾರವನ್ನ ತೆಗೆದುಕೊಳ್ಳಲಾಗ್ತಿದೆ. ಜಿಬಿಎ ಮಾದರಿಯಲ್ಲಿ ಕೂಡ ಮಹಾನಗರ ಪಾಲಿಕೆ ಮತ್ತೆ ನಗರ ಪಾಲಿಕೆಗಳಿಗೆ 30-40 ಸೈಟ್ಗಳಿಗೆ ವಿನಾಯಿತಿ ಕೊಡುವಂತಹ ಚರ್ಚೆಗಳು ಕೂಡ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಆಗುತ್ತೆ. ಜಿಬಿ ವ್ಯಾಪ್ತಿಯಲ್ಲಿ ಯಾವ ಮಾನದಂಡದಲ್ಲಿ ಮಾಡಿದ್ದಾರೋ ಅದನ್ನೇ ಸ್ಥಳೀಯ ಜಿಬಿಎನ ಹೊರತುಪಡಿಸಿ ಮಹಾನಗರ ಪಾಲಿಕೆ ಆಗಿರ್ಬೋದು, ನಗರ ಪಾಲಿಕೆಗಳಿಗೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ 2 ವಿಚಾರ, ಒಂದು 30-40ಗೆ ಕೊಡುವಂತದ್ದು, ಮತ್ತೆ ಅದನ್ನ ಹೆಚ್ಚುವರಿಯಾಗಿ ಅಳತಿರುವಂತಹ ಸೈಟ್ಗಳಿಗೆ OCCC ವಿನಾಯಿತಿ ಕೊಡುವಂತ ನಿಟ್ಟಿನಲ್ಲಿ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಬಹುದು. ಅಂತಿಮವಾಗಿ ಇವತ್ತು ಬಹುಶಃ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರಬಹುದು. ಒಂದ್ ವೇಳೆ ಇದೆ ಆದ್ರೆ ಜಿಬಿಎ ವ್ಯಾಪ್ತಿಯನ್ನು ಹೊರತುಪಡಿಸಿ ನಿವೇಶನದಾರರು ಮನೆಗಳೇನಿದ್ದಾವೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ವಿಶ್ಲೇಷಣೆ ಆಗ್ತಿರುವಂತದ್ದು. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.